ನಮಸ್ಕಾರ. ನನ್ನ ಹೆಸರು ಯಮನೇಶ್ ಅಂತಂದೇಳಿ. ಈ ಸಮಯದಲ್ಲಿ ನವೋದಯದ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ವಿಷಯದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನವೋದಯದಲ್ಲಿ ಸುಮಾರು 40 ಕ್ವೆಶ್ಚನ್ ಮೆಂಟಲ್ ಎಬಿಲಿಟಿ ಭಾಗದಿಂದ ಬರ್ತವೆ. ಅದರಲ್ಲಿ ಒಂದಕ್ಕೆ 1.25ರಂತೆ 50 ಮಾರ್ಕ್ಸ್ ಆಗ್ತವೆ. ಹಾಗಾಗಿ ಸಂಪೂರ್ಣವಾದ ಮಾರ್ಕ್ಸ್ ಇದರಿಂದ ಕೂಡ ನಾವು ಅರ್ಧಕ್ಕರ್ಧ ನಾವು ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಇಲ್ಲಿ ಮಾನಸಿಕ ಸಾಮರ್ಥ್ಯದಲ್ಲಿ 10 ಭಾಗಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ನಾನು ನಿಮಗೆ ಒಂದು ಭಾಗಗಳನ್ನು ನಾನು ಈಗ ಹೇಳಕೊಟ್ಟಿದ್ದೇನೆ. ಅದರ ಹೆಸರು ಪೇಪರ್ ಕಟ್ಟಿಂಗ್ ಅಂತಂದೇಳಿ ಕರಿತೀವಿ. ಪೇಪರ್ ಕಟ್ಟಿಂಗ್ ಅಂತಂದೇಳಿ ಅಂದರೆ ಕನ್ನಡದಲ್ಲಿ ಮಡಚುವುದನ್ನು ಬಿಚ್ಚುವುದು ಅಂತಂದೇಳಿ. ಕಾಗದದ ಆಕೃತಿಯ ತುಂಡನ್ನು ಮಡಿಚಿ ಚಿತ್ರಿಸಿರುವ ಎಡಬದಿಯಲ್ಲಿ ಎ ಮತ್ತು ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಯನ್ನು ಬಲಬದಿಯಲ್ಲಿ ಗಮನಿಸಿ ನೀವು ಆಯ್ಕೆ ಮಾಡಿರುವ ಉತ್ತರ ರೂಪದ ಆಕೃತಿಯು ಕಾಗದದ ತುಂಡನ್ನು ಬಿಡಿಸಿದಾಗ ಹೇಗೆ ಕಾಣುತ್ತದೆ ಎನ್ನುವುದನ್ನು ಯೋಚಿಸಿ ಸರಿ ಹೊಂದುವ ಉತ್ತರ ಆಕೃತಿಯನ್ನು ಕ್ರಮ ಸಂಖ್ಯೆ ಈ ರೀತಿಯಾಗಿ ಹಾಕ್ರಿ ಅಂತ ಹೇಳಿದೆ. ನೋಡಿ, ಇಲ್ಲಿ ಈ ಕಡೆಗೆ ಸಮಸ್ಯಾ ಚಿತ್ರ, ಪ್ರಾಬ್ಲಮ್ ಫಿಗರ್, ಆನ್ಸರ್ ಫಿಗರ್. ಈ ಕಡೆಗೆ ಮಡಿಚಿದ್ದಾರೆ, ಕಟ್ ಮಾಡಿದ್ದಾರೆ. ಕಟ್ ಮಾಡಿದಾಗ ಬಿಚ್ಚಿದಾಗ ಯಾವ ರೀತಿಯಾಗಿ ಬರುತ್ತೆ, ಎದ್ರಲ್ಲಿ ಬರುತ್ತಾ ಆನ್ಸರ್, ಬಿ ಇದ್ರಾಗ ಬರುತ್ತಾ, ಸಿ ಇದ್ರಾಗ ಬರುತ್ತಾ, ಡಿ ಇದ್ರಾಗ ಬರುತ್ತಾ ಅಂತಂದೇಳಿ ನೋಡುವುದಾಗಿದೆ. ನೋಡೋಣ. ಇಲ್ಲಿ ತ್ರಿಭುಜ ಇದೆ, ತ್ರಿಭುಜನ ಕೆಳಗಡೆ ಮಡಿಸಿದ್ದಾರೆ, ಯಾರೋ ಮಾರ್ಕ್ ಎಕಡೆಗಿದೆ ಆ ಕಡೆ ಮಡಿಸಿದ್ದಾರೆ ಅಂತ ಅರ್ಥ. ಇಲ್ಲಿ ಮತ್ತೆ 2 ಕಡೆಗೆ ಮಡಿಸಿದ್ದಾರೆ ಎರಡನೇ ಚಿತ್ರದಲ್ಲಿ. ಮೂರನೇ ಚಿತ್ರಕ್ಕೆ ಬಂದಾಗ ಅದು ತ್ರಿಭುಜ, ಒಳಗಡೆ ತ್ರಿಭುಜ ಆಗಿ ಒಳಗಡೆ ಒಂದು ಪಂಚ್ ಹೊಡೆದಿದ್ದಾರೆ. ಇದು ಬಿಚ್ಚಿದಾಗ ಕಟಿಂಗ್ ಎಲ್ಲ ಮಡಿಸಿದ್ದಾಯ್ತು. ಮಡಿಸಿದ ಮೇಲೆ ಬಿಚ್ಚಿದಾಗ ನಾವು ಊಹೆ ಮಾಡಬೇಕು ಯಾವುದರಲ್ಲಿ ಬರುತ್ತೆ ಇದರಲ್ಲಿ ಅಂತಂದೇಳಿ. ಸೊ ಹಾಗೆ ಮಾಡಬೇಕಾದ್ರೆ ನಾವು ಒಂದಿಷ್ಟು ಕಲಿಬೇಕಾಗುತ್ತೆ. ನಾನು ಪೇಪರ್ ನಿಮಗೆ ತೋರಿಸ್ತೀನಿ ಒಂದು ಸಾರಿ. ಇದು ತ್ರಿಭುಜ, ಓಕೆ, ಟ್ರಯಾಂಗಲ್. ಈ ಟ್ರಯಾಂಗಲನ್ನು ನೋಡ್ರಿ, ಒಂದಿಷ್ಟು ಪೇಪರ್ ಕಟ್ಟಿಂಗ್ ಮುಖಾಂತರವಾಗಿ ಅದು ಹೇಗಿದೆ ಕೆಳಗಡೆ ಮಡಿಸಿ ಅಂತ ಹೇಳಿದ್ದಾರಲ್ಲ, ಹಾಗೆ ನಾನು ಕೆಳಗಡೆ ಮಡಿಸುತ್ತೇನೆ. ಬಾಣದ ಗುರುತು ಹೇಗಿದೆ ಯಾರ ಮಾರ್ಕ. ನಂತರ ಈ ಕಡೆ ಮಡಿಸಿ ಅಂತ ಹೇಳಿದ್ದಾರೆ, ಮಡಿಸ್ತಾ ಇದ್ದೀನಿ ನೋಡ್ರಿ. ನಂತರ ಏನಿಗಿದೆ, ಈ ಕಡೆ ಮಡಿಸಿ ಅಂತ ಹೇಳಿದ್ದಾರೆ, ಮಡಿಚಿದ್ದೀನಿ. ಪಂಚ್ ಮಾಡಬೇಕು, ಒಳಗಡೆ ಒಂದು ಪಂಚ್ ಮಾಡಬೇಕು. ರೈಟ್, ಪಂಚ್ ಮಾಡೋಣ. ನೋಡೋಣ, ಪಂಚ್ ಮಾಡಿದೆ. ಬಿಚ್ಚಿದಾಗ ಬಿಚ್ಚೋಣ. ನೋಡಿ, ಯಾವ ಚಿತ್ರ ಆಯ್ತು ನೋಡ್ರಿ. ಎ ಆಯ್ತಾ, ಬಿ ಆಯ್ತಾ, ಸಿ ಆಯ್ತಾ, ಡಿ ಆಯ್ತಾ? ಆನ್ಸರ್ ಡಿ ಅಲ್ಲ. ಇಲ್ಲಿ ಒಂದು ಬಂದಿತ್ತಲ್ಲ, ಇಲ್ಲಿ 4 ಬಂದವೆ. ಇದು ಸರಿಯಾದ ಉತ್ತರ. ಇದು 3 ಬಂದಿದೆ, ಇದಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿದೆಯಲ್ಲ ಮಾಡಿರತಕ್ಕಂಥದ್ದು. ಈ ರೀತಿ ಮಾಡ್ಕೊಂಡು ನೋಡಿದಾಗ ಸರಿಯಾದ ಉತ್ತರ ಬರುತ್ತೆ. ಸೊ ಹಾಗೆ ಇನ್ನೊಂದು ನೋಡೋಣ, ಎರಡನೇದು ನೋಡೋಣ. ಇಲ್ಲಿ ನೋಡಿ, ಒಂದು ಬಾಕ್ಸ್ ಇದೆ. ಆ ಬಾಕ್ಸನ್ನು ಮಡಿಸಿದ್ದಾರೆ ಒಂದು ಸೈಡ್, ಅಂದರೆ ಅರ್ಧ ಭಾಗ ಮಡಿಸಿಲ್ಲ, 3ರ 1 ಭಾಗ ಮಾತ್ರ ಮಡಿಸಿದ್ದಾರೆ. ಒಂದು ನೋಡ್ತಾ ಇದ್ದೀರಾ, 1ನೇ ಬಾಕ್ಸ್ನಲ್ಲಿ ಮಡಿಸಿರೋ ವಿಧಾನ. ಓಕೆ, ಈ ಕಡೆಗೆ ಐತೆ, ನಾನು ಈ ಕಡೆಗೆ ಮಡಿಸಿದ್ದೀನಿ. ಆ ನಂತರದಲ್ಲಿ ಈ ಕಡೆಗಿದೆ ಬಾಣದ ಗುರುತು. ಸೊ 2ನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂಗೆ ಮಡಿಸಿದ್ದಾನೆ. ಓಕೆ, ಸರಿಯಾಗಿ ಮಾಡ್ಕೊಂಡಾನ. ಕಟ್ ಮಾಡೋಣ. ಅಲ್ಲಿ ಕಟ್ಟಿಂಗ್ ಇದೆ ನೋಡಿ, ಇಲ್ಲಿದೆ. ಮತ್ತು ಆಪೋಸಿಟ್ ಕಟ್ ಮಾಡ್ಕೊಳ್ಳೋಣ. ಹೀಗಿದೆಯಾ, ಇಲ್ಲಿದೆಯಾ? ಸೊ ಇದನ್ನು ಬಿಚ್ಚೋಣ. ನೋಡಿ, ಬಿಚ್ಚಿದ್ವ್ಯಾ? ಹಾಗಾದರೆ ಯಾವುದಾಯ್ತು? ಎ ಆನ್ಸರ್ ಬಂತ ನೋಡಿ. ಇಲ್ಲೊಂದಿದೆ, ಈ ಕಡೆಗಿದೆ. ಅದು ಇಲ್ಲಿ ಕಡೆಗೆ ಬಂದಿಲ್ಲ. ಇಲ್ಲಿ 2 ಕಡೆಗೆ ಈ ಥರ ಕಟ್ಟಿಂಗ್ ಬಂದಂತೆ. ಇಲ್ಲಿ 2 ಕಡೆ ಬಂದಿಲ್ಲ, ಬೇರೆ ಕಡೆಗಿದೆ. ಇಲ್ಲಿ ಕಟ್ಟಿಂಗೇ ಬಂದಿಲ್ಲ. ಸೊ ಈ ಕಡೆ ಮೂಲೆ ಕಟ್ಟಿಂಗ್ ಆಗಿದೆ, ಮಧ್ಯದಲ್ಲಿ ಆಗಿಲ್ಲ. ಓಕೆ, ಇದು ನೋಡಿ, ಈ ಕಡೆಗಿದೆ, ಮೇಲೆ ಇಲ್ಲಿ ಬಂದತ್ತೆ. ಹಾಗಾದರೆ ಸರಿಯಾದ ಉತ್ತರ ಡಿ ಎಂದು ನಾವು ಗುರುತಿಸೋಣ. ರೈಟ್, ಪೇಪರ್ ಕಟ್ಟಿಂಗ್ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಫಸ್ಟ್ ಕಲಿಬೇಕಾದ್ರೆ ಈ ರೀತಿಯಾಗಿ ಮಾಡಿರಿ. ನಂತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಮಾಡ್ಬೋದು. ಹಾಗೆ ಮೂರನೇದು ನೋಡೋಣ. ಮೂರನೇದು ನೋಡುವಾಗ ನೋಡಿ, ಅಲ್ಲಿ ಏನಿದೆ, ಮೇಲೆ ಮಡಿಸಿದ್ದಾರೆ,
ಮಧ್ಯಭಾಗದಲ್ಲಿ ಮೇಲಿಂದ ಕೆಳಗಡೆ ಮಡಿಸಿದ್ದಾರೆ, ನಂತರ ಈ ಥರ ಕಟ್ ಮಾಡಿದ್ದಾರೆ. ಮೂರನೇ ವಿಧಾನ ನೋಡೋಣ. ಓಕೆ, ಮೇಲೆ ಮಡಿಸ್ಬೇಕಾ? ಮೇಲೆ ಮಡಿಸ್ತಾ ಇದ್ದೀನಿ ನೋಡ್ರಿ, ಮೇಲೆ ಮಡಿಸ್ತಾ ಇದ್ದೀನಿ. ನಂತರ ಮೇಲಿಂದ ಕೆಳಗಡೆ ಮಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ? ಹಾಗೆ ನಮಗೆ ಹೇಳ್ತಾ ಇದ್ದಾರೆ ಅವರು, ಇಲ್ಲಿ ಈ ಕಡೆ ಕಟ್ಟಾಗಿದೆ ಅಂತೆ, ಈ ಕಡೆ ಕಟ್ಟಾಗಿದೆ, ಮೇಲೆ ಈ ಕಡೆ ಕಟ್ಟಾಗಿದೆ, ಮತ್ತು ಮಧ್ಯದಲ್ಲಿ ಒಂದು ಪಂಚ್ ಬರುತ್ತೆ. ಕಟ್ ಮಾಡೋಣ. ಗಮನಿಸಿ, ನೀವು ಕೂಡ ಟ್ರೈ ಮಾಡ್ಬೋದು, ಇದನ್ನು ತೊಂದರೆ ಏನಿಲ್ಲ. ಕಲಿಬೇಕಾದ್ರೆ ಫಸ್ಟ್ ಟ್ರೈ ಮಾಡಿರಿ. ಒಂದು 2-3 ಮಾಡಿದಾಗ ಅದು ಬರುತ್ತೆ. ಓಕೆ, ಪಂಚ್ ಮಾಡಬೇಕು ಮಧ್ಯದಲ್ಲಿ. ನಮಗೆ ಈ ಚಿತ್ರ ಆಯ್ತಲ್ಲ, ಸ್ವಲ್ಪ ಪಂಚ್ ಇದ್ದದ್ದು ಬರಬೇಕಾಗಿತ್ತು. ರೈಟ್, ಇರಲಿ, ಬಿಚ್ಚಿದ್ವಿ ನೋಡಿ. ಒಂದನೇದಲ್ಲಿ ನೋಡಿದಾಗ ಆನ್ಸರ್ ಎ. ಇಲ್ಲಿ ಕೆಳಗಡೆ ಬಂದಿದ್ದಾವೆ ಡೈಮಂಡ್ ಆಕೃತಿಗಳು, ಇಲ್ಲಿ ಕೆಳಗಡೆ ಬಂದಿದ್ದಾವೆ, ಇದು ಬರಲ್ಲ. ಇಲ್ಲಿ ಮೇಲೆ ಬಂದಿದ್ದಾವೆ, ರೈಟ್, ಕೆಳಗಡೆ ಇವು ಬಂದಿದ್ದಾವೆ, ಸರಿಯಾದಾಗಿದೆ. ನಂತರ ಇದರಲ್ಲಿ ಡೈಮಂಡ್ ಆಕೃತಿ ಬಂದಿಲ್ಲ, ಸಿ ಸರಿಯಾದ ಉತ್ತರವಾಗುತ್ತದೆ ನಮಗೆ, ರೈಟ್. ಹಾಗೆ ಇದನ್ನು ನೋಡುವಾಗ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಒಂದು ಮಾಡಿದ್ದೆ, ರೈಟ್, ನೋಡ್ತಾ ಇದ್ದೀನಿ, ಬರ್ತಾ ಇದ್ರೆ ಮೇಲೆ ಮಡಿಸಿದ್ದಾರೆ, ಈ ಕಡೆ ಮಡಿಸಿದ್ದಾರೆ, ಎಡಗಡೆಗೆ ಬಂದಾಗ ಈ ರೀತಿಯಾಗಿ ಆಯಿತು. ಕಟ್ ಮಾಡಿದಾಗ ಹಿಂಗೆ ರೌಂಡ್ ಕಟ್ ಮಾಡಿದ್ದಾರೆ, ಇಲ್ಲಿ ಮೇಲೆ ಒಂದು ಪಂಚ್ ಮಾಡಿದ್ದಾರೆ. ಸೊ ಹಾಗಾದರೆ ನಮ್ಮ ಈ ಪರೀಕ್ಷೆಯಲ್ಲಿ ಈ ಕತ್ರಿ ಕೊಡಲ್ಲ ಮತ್ತು ಪಂಚ್ ಇರಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಡ್ರಾ ಮಾಡ್ಕೋಬೋದು. ಇದನ್ನ ಇಳಿಸ್ಬೇಕು. ಇಳಿಸಿದ್ಯಾ ನೋಡಿ, 4 ಭಾಗ ಮಡಿಸಿದ್ರೆ 4 ಭಾಗ ಮಾಡ್ಕೊಂಬಿಡೋಣ. ಲಾಸ್ಟ್ನ ಚಿತ್ರದಲ್ಲಿ ನಾವು ಡ್ರಾ ಮಾಡ್ಕೋಬೋದು. ನಂತರದಲ್ಲಿ ಅಪೋಸಿಟ್ ವೃತ್ತ ಮಾಡ್ಕೊಂಬಿಡೋಣ. ಇಲ್ಲಿ ಪಂಚ್ ಇದೆಯಲ್ಲ, ಈ ಕಡೆ ಪಂಚ್ ಈ ಕಡೆ ಬರುತ್ತೆ, ಇಲ್ಲಿ ಬರುತ್ತೆ, ಮಡಿಸಿದಾಗ ಅಲ್ಲಿ ಒತ್ತಿರ್ತಾರಲ್ವಾ, ಇಲ್ಲಿ ಬರುತ್ತೆ ನೋಡಿ. ಈ ರೀತಿಯಾಗಿ ನೋಡಿದಾಗ ನೋಡಿ, 2 ವೃತ್ತಗಳಿದ್ದಾವೆ, ಡಾಟ್ಸ್ಗಳು ಇಲ್ಲಿ ಕಟ್ ಮಾಡಿದ ಪಂಚ್ ಇದೆ. ಇದರಲ್ಲಿ ಒಂದೇ ಬಂದಿದೆ, ಇದರಲ್ಲಿ 2 ಬಂದಿದೆ, ಬರಲ್ಲ. ಇದರಲ್ಲಿ 2 ಇದೆ, ಬಟ್ ಈ ಕಡೆ ಪಂಚ್ ಇಲ್ಲ ನೋಡಿ. ಈ ಕಡೆ ಪಂಚ್ ಇದ್ದಾವೆ, ಈ ಕಡೆ ಪಂಚ್ ಇಲ್ಲ. ಹಾಗಾಗಿ ಯಾವುದೂ ಬರಲ್ಲ. ಇದರಲ್ಲಿ ಎ ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನಾವು ಏನು ಮಾಡಬೇಕು, ಎ ಸರಿಯಾದ ಉತ್ತರವನ್ನು ನಾವು ಈ ರೀತಿಯ ಡ್ರಾ ಮಾಡ್ಕೊಂತ ಎ ಸರಿಯಾದ ಉತ್ತರವನ್ನು ನಾವು ಕಂಡುಹಿಡ್ಕೋಬೋದು. ನಮಗೆ ಪಂಚ್ ಇಲ್ಲಪ್ಪ ಮತ್ತು ಕಟ್ಟಿಂಗ್ ಮಾಡೋಕ್ಕೆ ಸೀಜರ್ ಇಲ್ಲ ಅಂದಾಗ ಫಸ್ಟ್ ಕಟ್ಟಿಂಗ್ ಮಾಡಿ ನೋಡಿ ಕಲಿದ್ರೆ ಪಕ್ಕ ಆನ್ಸರ್ ಬರುತ್ತೆ. ತದನಂತರ ಈ ಥರ ಡ್ರಾಯಿಂಗ್ ಮಾಡ್ತಾ ಹೋದರೆ ನಮಗೆ ಸರಿಯಾದ ಉತ್ತರಗಳನ್ನು ಕಂಡುಕೊಳ್ಬೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಪರೀಕ್ಷೆಯಲ್ಲಿ ಮಾಡಬೇಕಾದ್ರೆ ನಿಮ್ಮ ಮೈಂಡನ್ನು ಶಾಂತಗೊಳಿಸಿ ಅದನ್ನು ಯೋಚನೆ ಮುಖಾಂತರವಾಗಿ ಅಥವಾ ನೀವು ಅದನ್ನು ಚಿತ್ರ ಇಳಿಸೋದ್ರ ಮುಖಾಂತರವಾಗಿ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೋದು. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಕೇಳಿ ಮತ್ತು ಅದರಂತೆ ಮಾಡೋಕ್ಕೆ 1-2 ಪ್ರಯತ್ನ ಮಾಡಿ, ನಂತರ ಕಟ್ ಮಾಡದಂತೆ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಈಗ ಮಾಡೋದ್ರಿಂದ ಸಂಪೂರ್ಣವಾಗಿ ಇದನ್ನು ಕಲಿತೀರಾ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದು ನಿಮಗೆ ಅರ್ಥವಾಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.